ಪಡೆಯದೆ ರಾಜಕೀಯ ಸಭೆಯನ್ನ ನಡೆಸಿದ್ದಾರೆ ಈಶ್ವರಪ್ಪ. ಹೀಗಾಗಿ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಏಪ್ರಿಲ್ 5ರಂದು ನೊಣಬೂರಿನ ಅಂಬು ತೀರ್ಥದಲ್ಲಿ ಸಭೆಯನ್ನ ನಡೆಸಿದ್ರು. ಕಳೆದ ಶುಕ್ರವಾರ ನೂರಾರು ಜನರನ್ನ ಸೇರಿಸಿ ಸಭೆ ನಡೆಸಿದ್ರು ಈಶ್ವರಪ್ಪ. ರಾಜಕೀಯ ಭಾಷಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಚುನಾವಣಾಧಿಕಾರಿಯಿಂದ ಅನುಮತಿಯನ್ನ ಪಡೆಯದೆ ಸಭೆ ನಡೆಸಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಅಡಿಯಲ್ಲಿ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಏಪ್ರಿಲ್ 5ರಂದು ನೊಣಬೂರಿನ ಅಂಬು ತೀರ್ಥದಲ್ಲಿ ಸಭೆ ಮಾಡಿದ್ರು. ರಾಜಕೀಯ ಭಾಷಣ ಮಾಡಿದ್ರು ಆ ಸಭೆಯಲ್ಲಿ. ಹಾಗಾಗಿ ಚುನಾವಣಾಧಿಕಾರಿಯಿಂದ ಅನುಮತಿ ಪಡೆಯದೆ ಸಭೆ ಮಾಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಈಗ ಮಾಜಿ ಸಚಿವ ಈಶ್ವರಪ್ಪ ಅವರ ವಿರುದ್ಧವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಕತೆ ಏನು? ಪ್ರಗತಿ, ಮಾಜಿ ಸಚಿವ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರಗಳನ್ನ ಕೈಗೊಂಡಿದ್ದಾರೆ. ಈ ಹಂತದಲ್ಲಿ ಅವರ ವಿರುದ್ಧ ಇದು 3ನೇ ಎಫ್ಐಆರ್ ದಾಖಲಾಗ್ತಿದೆ. ಮೊದಲನೇ ಎಫ್ಐಆರ್ ಶಿಕಾರಿಪುರದಲ್ಲಿ ಅನುಮತಿ ಪಡೆದಕ್ಕಿಂತ ಹೆಚ್ಚಿನ ಬೈಕ್ಗಳನ್ನ ರ್ಯಾಲಿ ಮಾಡಿದ್ರು ಶಿಕಾರಿಪುರದಲ್ಲಿ ಅಂತ ಹೇಳಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಅದಾದ ನಂತರ ಶಿವಮೊಗ್ಗದ ಗೋಪಾಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಒಂದು ಸಭೆ ನಡೆಸಿದ್ರು ಅಂತ ಹೇಳಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಈಗ 3ನೇ ಬಾರಿ ಅಂಬು ತೀರ್ಥ, ಇನ್ ಶರಾವತಿ ನದಿಯ ಉಗಮ ಸ್ಥಾನ ಇದೆ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಂತರ ಅಲ್ಲಿ ಅರ್ಚಕರ ಮನೆಯ ಪಕ್ಕದಲ್ಲೇ ಇದೆ, ದೇವಸ್ಥಾನದ ಪಕ್ಕದಲ್ಲಿ, ಅಲ್ಲಿ ಚೇರ್ಗಳನ್ನ ಹಾಕಿ ಮೈಕ್ ಅನ್ನು ಹಿಡಿದು ಭಾಷಣ ಮಾಡಿ ಅಲ್ಲಿ ಕೂಡ ಯಾವುದೇ ಅನುಮತಿಯನ್ನು ಪಡೆದೇ ಸಭೆ ನಡೆಸಿದ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಈಗ 3ನೇ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಈ ಎಫ್ಐಆರ್ ಅನ್ನು ನ್ಯಾಯಾಲಯದ ಅನುಮತಿ ಪಡೆದು ಚುನಾವಣಾ ನೀತಿ ಸಂಹಿತೆ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಪದೇ ಪದೇ ಈ ಶಿವಮೊಗ್ಗದಲ್ಲಿ ರಾಜಕೀಯ ಪಕ್ಷದವರು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಸ್ತಾ ಇದ್ರು ಕೂಡ ಈಶ್ವರಪ್ಪನವರು ಮಾತ್ರ ಈ ರೀತಿ ನೀತಿ ಸಂಹಿತೆ ಉಲ್ಲಂಘನೆಯ ಹಲವು ಪ್ರಕರಣಗಳು ಅವ್ರ ವಿರುದ್ಧ ದಾಖಲಾಗ್ತಕ್ಕಂಥದ್ದು ಮತ್ತೆ ಅದನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸ ಈಶ್ವರಪ್ಪನವರಿಂದ ಆಗಿದೆ ಅಂತ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.